ಗಾಂಧಾರಿಯ ಗರ್ಭವು ಒಂದೇ, ಕುಂತಿಯ ಗರ್ಭವೂ ಸಹ ಒಂದೇ. ಬಯೋಲಾಜಿಕಲಿ ಎರಡು ಕೂಡ ಗರ್ಭಕೋಶಗಳೇ. ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ 100 ಜನ ಗಂಡು ಮಕ್ಕಳು 100ಕ್ಕೆ 100 ಸಹ ಧರ್ಮವನ್ನು ನಾಶ ಮಾಡುವಂತಹ ಅಧರ್ಮಿಗಳಾದರು. ಯಾಕೆ ಅಂತ ಹೇಳಿದರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಕ್ಕಳ ದಾರಿ ಸರಿಯೋ ತಪ್ಪೋ ಅನ್ನೋದನ್ನು ವಿವೇಚನೆ ಮಾಡಲಿಲ್ಲ. ಅದೇ ಕುಂತಿಯ 5 ಜನ ಮಕ್ಕಳಾದರೂ ಸಹ ಇವತ್ತಿಗೂ ನಮಗೆ ಮಹಾಭಾರತ ಅಂತ ನೆನಪಿಗೆ ಬಂದರೆ, ಮಹಾಭಾರತದ ಆದರ್ಶಗಳೆಂದು ನೆನಪಿಗೆ ಬರಬೇಕೆಂದರೆ 100 ಜನ ಕುರುವಂಶದ ಕೌರವರ ಬದಲು 5 ಜನ ಕುರುವಂಶದ ಪಾಂಡವರು ನೆನಪಾಗ್ತಾರೆ. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಕಾರಣ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಮತ್ತು ಶಿಕ್ಷಣ.